ನಾನು ಪ್ರಿಯಾಂಕ ಖರ್ಗೆ ಅವ್ರನ್ನ, ಸಂತೋಷ್ ಲಾಡ್ ಅವ್ರನ್ನ, ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಇವರು ಒಬ್ಬೊಬ್ಬರ ಬಗ್ಗೆ ಹೋಗ್ಬೇಕಾದ್ರೆ ನಾನು ಯಾಕಾಗಿ ಇವ್ರನ್ನ ಟೀಕೆಯನ್ನು ಮಾಡ್ತೀನಿ, ಯಾಕೆ ನನಗೂ ಅವ್ರಿಗೂ ಸಂಘರ್ಷ ಆಗುತ್ತೆ ಅಂತಂದರೆ ನಾನು ಕೆಲವೊಂದು ವಿಚಾರಗಳನ್ನ ನೇರವಾಗಿ ಹೇಳ್ತೀನಿ. ಈಗ ಸಂತೋಷ್ ಲಾಡ್ ಅವ್ರಿಗೆ ಒಂದು ಗುರುತರವಾದಂಥ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ. ಹೌದು, ಕಾರ್ಮಿಕ ಇಲಾಖೆ ಹೇಗೆ ಅಂತಂದರೆ ಇಷ್ಟೂ ಜನ ಕಾರ್ಮಿಕರು ಅಂದರೆ ESI ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ. ಅದರೊಳಗಡೆ ಅಸಂಘಟಿತ ಕಾರ್ಮಿಕರು ಕೂಡ ಅವರಿಗೆ ಬರ್ತಾರೆ. ನಿಮಗೆ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರ ESI ಹಾಸ್ಪಿಟಲ್ ಒಂದು ಬಿಟ್ಟರೆ ಎಲ್ಲದು ಅವರಿಗೆ ಬರುತ್ತೆ. ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1500 ಕೋಟಿಗಿಂತ ಹೆಚ್ಚು ESI ಏನು ಕಟ್ಟಿರ್ತಾರೆ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ನೀವು ಅದು ಸಂಬಳ ಸವಲತ್ತು ಕೊಡಲಿಕ್ಕೆ, ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ, ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ. ಹಾಗೆ ESI ಹಾಸ್ಪಿಟಲ್ಗಳನ್ನು ಇಡೀ ರಾಜ್ಯಾದ್ಯಂತ ESI ಹಾಸ್ಪಿಟಲ್ಗಳು ಸುಸಜ್ಜಿತವಾದಂಥ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ, ಔಟ್ರೀಚ್ ಸೆಂಟರ್ಗಳು ಇದ್ದಾವೆ. ಎಲ್ಲಿ ನೀವು ಅದನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಎಕ್ವಿಪ್ಮೆಂಟ್ ಕೊಡೋಂಥ ಕೆಲಸವನ್ನು ಮಾಡಿದ್ದೀರಾ? ಯಾವ ಕೆಲಸನೂ ಮಾಡಲಿಲ್ಲ. ಅದ್ರ ಜೊತೆಗೆ ಬೇಸಿಕಲಿ ನೀವು ಕೇಳ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಏನು ಮಾಡಿದ್ರೆ ಮೊದಲು ಅದನ್ನ ಹೇಳಿ. ಈಗ ಮೋದಿ ಅವ್ರನ್ನ ನೀವು ಹೇಳ್ತಿದ್ರಲ್ಲ, ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಲ್ಲ, ಆ ಜವಾಬ್ದಾರಿಯನ್ನೇ ನೀವು ನಿರ್ವಹಿಸಿದರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋದು. ನೀವು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಾದ್ಮೇಲೆ, ನಾನು ಮೈಸೂರು ಕೊಡಗಿನ ಸಂಸದನಾಗಿದ್ದೆ, ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಜನರ ಪ್ರೀತಿ ವಿಶ್ವಾಸ ನನಗೆ ಸಿಕ್ಕಿರುವಂಥದ್ದು ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ. ನಿಮಗೆ ಇಂಥದ್ದು ಗುರುತರ ಜವಾಬ್ದಾರಿಯನ್ನು ಕೊಟ್ಟರಲ್ಲ, ನೀವು ಏನು ಮಾಡ್ತಿದ್ದೀರಿ? ನಿಮ್ಮ ಕೆಲಸವನ್ನು ಬಿಟ್ಟು ನಾನು ಪಾಯಿಂಟ್ ಬೈ ಪಾಯಿಂಟು ಒಬ್ಬೊಬ್ಬರನ್ನೇ ರಿಬಟ್ ಮಾಡ್ತೀನಿ. ಇದು ಇನಿಷಿಯಲ್ ಏನು ಕಾಮೆಂಟ್ ಇದೆಯಲ್ಲ ಅದು ಲೆಂತಿ ಆದ್ರೂ ಕೂಡ ನಾನು ಹೇಳ್ತೀನಿ ನೋಡಿ. ಇದೇ ಸಂತೋಷ್ ಲಾಡ್ ಅವರು ಭಾರತದ ಏನು ಸಾಲ ಏನಿದೆಯಲ್ಲ, ಎಕ್ಸ್ಟರ್ನಲ್ ಡೆಪ್ಟು ಏನು ವಿದೇಶಿ ಸಾಲ ಏನಿದೆಯಲ್ಲ, ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ 55 ಲಕ್ಷ ಕೋಟಿ ಇತ್ತು. ಎಲ್ಲ ಜನ ಇದ್ರೆ ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ದು ಕೇಳಿಸ್ಕೊಳ್ಳಿ, ಮಹಾಜನತನೂ ಕೂಡ ನೋಡ್ತಿರ್ತಾರೆ. 55 ಲಕ್ಷ ಕೋಟಿ ಇತ್ತು, ಆದರೆ ಇವತ್ತು 220 ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ, ನೀವು ChatGPT ಎಲ್ಲ ತೆಗೆದು ನೋಡಿ, ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದರೆ ಎಷ್ಟಿದೆ ಅಂತ ನೋಡಿದರೆ $736 ಬಿಲಿಯನ್ ಇದೆ. ಅದನ್ನು ರೂಪಿಗೆ ಕನ್ವರ್ಟ್ ಮಾಡಿರಿ, ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದರೆ ಇವತ್ತು 88 ರೂಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂಥದ್ದು. 65 ಲಕ್ಷ ಕೋಟಿ ಆಗುತ್ತೆ. ನೀವು ಎಲ್ಲಿಂದ 220 ಲಕ್ಷ ಕೋಟಿ ಆಗೋಯ್ತು?